ಹೇಗಿರುತ್ತೆ 500 ಕೋಟಿ ದುಡ್ಡು ತುಂಬಿರುವಂತ ಒಂದು ಲಾಕರ್ನ ರೋಡ್ ನಲ್ಲಿ ಎಳ್ಕೊಂಡು ಹೋಗ್ತಿದ್ರೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ರಾಬರಿ ಮೂವಿ. ಈ ಲಾಕರ್ ನಲ್ಲಿ 500 ಕೋಟಿ ಹೇಗ್ ಬಂತು, ಹಾಗೆ ಇದನ್ನ ಕದಿಯೋದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಫಾಸ್ಟ್ 5 ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮಗೆ ತೋರಿಸ್ತಾರೆ ಡೊಮಿನಿಕ್ ಟೊರೆಟೊ ಅನ್ನೊಬ್ಬ ವ್ಯಕ್ತಿ ತುಂಬಾ ಕಳ್ಳತನಗಳನ್ನ ಮಾಡಿರೋದ್ರಿಂದ ಇವನಿಗೆ 25 ವರ್ಷಗಳ ಕಾಲ ಜೈಲ್ ಶಿಕ್ಷೆ ಆಗುತ್ತೆ. ಆದ್ರಿಂದ ಇವನನ್ನ ಬೇರೆ ಕೈದಿಗಳ ಜೊತೆ ಜೈಲಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ವ್ಯಾನ್ ಅನ್ನ 3 ಕಾರ್ಗಳು ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಒಂದು ಕಾರ್ ನಲ್ಲಿ ಬ್ರಿಯಾನ್ ಇದ್ರೆ ಇನ್ನೊಂದು ಕಾರ್ ನಲ್ಲಿ ಇವನ ಹೆಂಡತಿ ಆಗಿರುವಂತ ಮಿಯಾ ಇರ್ತಾಳೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಮಿಯಾ ಬೇರೆ ಯಾರು ಅಲ್ಲ, ಡೊಮಿನಿಕ್ ನ ತಂಗಿನೇ. ನೋಡ್ತಿದ್ದಂಗೆನೆ ಕಾರ್ಗಳ ಸಹಾಯದಿಂದ ಡೊಮಿನಿಕ್ ನೇ ಎಸ್ಕೇಪ್ ಮಾಡಿಸ್ಬೇಕು ಅಂತ ಈ ವ್ಯಾನ್ ಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಅನ್ನ ಮಾಡಿಸ್ಬಿಡ್ತಾರೆ. ಇದಾದ್ಮೇಲೆ ನಮ್ಗೆ ನ್ಯೂಸ್ ಚಾನೆಲ್ ಗಳಿಂದ ಗೊತ್ತಾಗುತ್ತೆ ವ್ಯಾನ್ ಅಲ್ಲಿ ಇದ್ದಂತ ಎಲ್ಲಾ ಕೈದಿಗಳು ಅಲ್ಲೇ ಇದಾರೆ, ಆದ್ರೆ ಡೊಮಿನಿಕ್ ಟೊರೆಟೊ ಮಾತ್ರ ಇಲ್ಲ. ಅವನು ಎಸ್ಕೇಪ್ ಆಗೋದಕ್ಕೆ ಬ್ರಿಯಾನ್ ಹಾಗೆ ಮಿಯಾನೇ ಸಹಾಯ ಮಾಡಿದ್ದು ಅಂತಾನೂ ಕೂಡ ಗೊತ್ತಾಗೋಗಿರುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ನಮ್ಗೆ ಗೊತ್ತಾಗುತ್ತೆ, ಬ್ರಿಯಾನ್ ಮೊದಲು ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದ, ಆದ್ರೆ ಮಿಯಾನ ಇಷ್ಟ ಪಡ್ತಾ ಇವನು ಕೂಡ ಈಗ ಕಳ್ಳ ಆಗೋಗಿದ್ದಾನೆ ಅಂತ. ನಂತರ ಸೀನ್ ಬ್ರೆಜಿಲ್ಗೆ ಶಿಫ್ಟ್ ಆದಾಗ 100 ಮನೆಗಳಿರುವಂತ ಫೆವೆಲ್ಸ್ ಅನ್ನೋ ಒಂದು ಜಾಗನ ನಮ್ಗೆ ತೋರಿಸ್ತಾರೆ. ಅದೇ ಸಮಯಕ್ಕೆ ಬ್ರಿಯಾನ್ ಹಾಗೆ ಮಿಯಾ ಇಲ್ಲಿಗೆ ಡಾಮ್ನ ಹುಡ್ಕೊಂಡು ಬರ್ತಾರೆ. ಯಾಕೆಂತಂದ್ರೆ ಅವನನ್ನ ಮೀಟ್ ಮಾಡಿ ಇವರು ತುಂಬಾ ದಿನಗಳು ಆಗೋಗಿರ್ತವೆ. ಆದ್ರೆ ಈ ಜಾಗದ ಗಲ್ಲಿಲಿ ಇವರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲಿರುವಂತ ರೌಡಿಗಳು ಇವರನ್ನ ಸುತ್ತುವರೆದು ಬಿಡ್ತಾರೆ. ಅದೇ ಸಮಯಕ್ಕೆ ಇವರಿಬ್ಬರ ಫ್ರೆಂಡ್ ಆಗಿರುವಂತ ವಿನ್ಸ್ ಬಂದು ಇವರಿಬ್ರು ನನಗೆ ಗೊತ್ತು ಅಂತ ಇಲ್ಲಿರುವಂತ ಜನರಿಗೆ ಹೇಳಿ ಇವನ ಮನೆಗೆ ಕರ್ಕೊಂಡು ಬಂದು ಇವರಿಗೆ ಊಟನ ಕೊಡ್ತಾನೆ. ಹಾಗೆ ಇದೇ ಸಮಯದಲ್ಲಿ ನಮ್ಗೆ ವಿನ್ಸ್ ನ ಹೆಂಡತಿ ಆಗಿರುವಂತ ರೋಸಾ ಹಾಗೆ ಅವರಿಬ್ಬರ ಮಗ ನೀಕೋನು ಕೂಡ ನಮ್ಗೆ ತೋರಿಸ್ತಾರೆ. ಆಗ ವಿನ್ಸ್ ಬ್ರಿಯಾನ್ಗೆ ಹೇಳ್ತಿರ್ತಾನೆ ಡಾಮ್ ಹೊರಗಡೆ ಹೋಗಿದ್ದಾನೆ, ಆದಷ್ಟು ಬೇಗ ಬರ್ತಾನೆ ಅಂತ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ಗೊತ್ತಾಗುತ್ತೆ ಮಿಯಾ ಈಗ ಪ್ರೆಗ್ನೆಂಟ್. ಆದ್ರೆ ವಿಷಯನ ಇನ್ನು ಇವಳು ಬ್ರಿಯಾನ್ಗೆ ಹೇಳಿರೋದಿಲ್ಲ. ಇದಾದ್ಮೇಲೆ ವಿನ್ಸ್ ಇವರಿಬ್ರಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ, ಡಾಮ್ ಬರೋವರೆಗೂ ನನ್ನ ಹತ್ರ ಒಂದು ಕೆಲಸ ಇದೆ. ಅದೇನು ಅಂತಂದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಸೀಸ್ ಮಾಡಿ ಟ್ರೈನ್ ನಲ್ಲಿ ತಗೊಂಡು ಹೋಗ್ತಿರುವಂತ ಕಾರ್ ಗಳನ್ನ ಕತ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ. ಅದನ್ನ ಮಾಡಿದ್ರೆ ನಮ್ಗೆ ತುಂಬಾ ದುಡ್ಡು ಸಿಗುತ್ತೆ ಅಂತ. ಇವರಿಬ್ರಿಗೂ ಅದನ್ನ ಒಪ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಈಗ ಇವರಿಬ್ರ ಹತ್ರ ದುಡ್ಡು ಇಲ್ದಿರೋದ್ರಿಂದ ಸರಿ ಅಂತ ಒಪ್ಕೊಳ್ತಾರೆ. ನಂತರ ನಮ್ಗೆ ಅದೇ ಟ್ರೈನ್ ಅಲ್ಲಿ ಹೋಗ್ತಿರುವಂತ ಬ್ರಿಯಾನ್ ಹಾಗೆ ಮಿಯಾನ ತೋರಿಸ್ತಾರೆ. ಆಗ ಇಲ್ಲಿಗೆ ಚೆಕಿಂಗ್ ಆಫೀಸರ್ ಬರ್ತಿದ್ದಂಗೆನೆ ಅವನನ್ನ ಯಾಮಾರಿಸಿ ಆಕ್ಸೆಸ್ ಕಾರ್ಡ್ ಅನ್ನ ತಗೋಬಿಡ್ತಾರೆ. ಹಾಗೆ ಇದೇ ಟ್ರೈನ್ ಹತ್ರ ಒಂದು ಟ್ರಕ್ ಕೂಡ ಬರ್ತಿರುತ್ತೆ. ನಂತರ ಇವರಿಬ್ರು ಆಕ್ಸೆಸ್ ಕಾರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಒಳಗಡೆ ಬಂದಾಗ ಕಾರ್ನ ಕೀಗಳು ಹಾಗೆ ಸೀಸ್ ಮಾಡಿರುವಂತ ಕಾರ್ಗಳು ಕೂಡ ಸಿಕ್ಬಿಡ್ತವೆ. ಅಷ್ಟೊತ್ತಿಗೆ ಆ ಟ್ರಕ್ ಕೂಡ ಟ್ರೈನ್ ಹತ್ರ ಬರುತ್ತೆ. ಹಾಗೆ ಇದ್ರಲ್ಲಿದ್ದಂತ ಜನರು ಟ್ರೈನ್ ನ ಶೀಲ್ಡ್ ಅನ್ನ ಕಿತ್ತಾಕಿ ಒಳಗಡೆ ಬಂದಾಗ ನೋಡಿದ್ರೆ ಇವ್ರ ಜೊತೆ ಡಾಮ್ ಕೂಡ ಬಂದಿರ್ತಾನೆ. ಇಲ್ಲೇ ಜಿಜಿ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಇರ್ತಾನೆ. ಇವನು ಬೇರೆ ಯಾರು ಅಲ್ಲ, ಕಾರ್ಗಳನ್ನ ಕದಿಯೋದಕ್ಕೆ ಹೇಳಿದಾನಲ್ಲ ಶ್ರೀಮಂತ ವ್ಯಕ್ತಿ, ಅವನ್ ಕಡೆಯವನೇ. ನಂತರ ವಿನ್ಸ್ ಮೊದಲನೇ ಕಾರನ್ನ ಹೊರಗಡೆ ತಗೊಂಡ್ ಬಂದು ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಾನೆ. ಆದ್ರೆ ಈ ತರ ಕಾರನ್ನ ಕದಿತಿರ್ಬೇಕಾದ್ರೆ ಜಿಜಿ ಅವನ ಟೀಮ್ ನಲ್ಲಿರುವಂತ ಜನರ ಜೊತೆ ಏನೋ ಸೀಕ್ರೆಟ್ ಆಗಿ ಮಾತಾಡ್ಕೊತಿರ್ತಾನೆ. ಇದರಿಂದ ಡಾಮ್ಗೆ ಹಾಗೆ ಬ್ರಿಯಾನ್ಗೆ ಸ್ವಲ್ಪ ಡೌಟ್ ಬಂದು ಎರಡನೇ ಕಾರನ್ನ ಎತ್ಕೊಂಡು ಹೋಗ್ತಿರುವಂತ ಮಿಯಾಗೆ ಹೇಳ್ತಾನೆ ಪ್ಲಾನ್ ಚೇಂಜ್ ಆಗಿದೆ ಅಂತ. ಇದರಿಂದ ಇವಳು ಕೂಡ ಕಾರನ್ನ ಟ್ರೈನ್ ಇಂದ ಹೊರಗಡೆ ತಗೊಂಡ್ ಬರ್ತಿದ್ದಂಗೆನೆ ಬೇರೆ ಕಡೆಗೆ ಹೊಟ್ಟೋಗ್ತಾಳೆ. ಇದನ್ನ ನೋಡಿದ ಜಿಜಿ ಹಾಗೆ ಅವನ ಟೀಮ್ ನವರು ಡಾಮ್ ಹಾಗೆ ಬ್ರಿಯಾನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಬ್ರಿಯಾನ್ ಫೈಟ್ ಮಾಡ್ತಾ ಟ್ರಕ್ ನಲ್ಲಿದ್ದಂತ ಜಿಜಿ ಕಡೆಯ ಡ್ರೈವರ್ ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಂಗೆನೆ ಟ್ರಕ್ ಬಂದು ಟ್ರೈನ್ ಗೆನೆ ಕ್ರಾಶ್ ಆಗೋಗುತ್ತೆ. ಆದ್ರಿಂದ ಬ್ರಿಯಾನ್ ಕೂಡ ಹೇಗೋ ಮಾಡಿ ತಪ್ಪಿಸ್ಕೊಂಡು ನೇತಾಡ್ತಿರ್ತಾನೆ. ಆದ್ರೆ ಮುಂದೆ ನೋಡಿದ್ರೆ ಒಂದು ಬ್ರಿಡ್ಜ್ ಬರ್ತಿದೆ. ಅದಕ್ಕೆ ಡಾಮ್ ಮತ್ತೊಂದು ಕಾರನ್ನ ಹೊರಗಡೆ ತಗೊಂಡ್ ಬಂದು ಕ್ರಾಶ್ ಆಗಿರುವಂತ ಟ್ರಕ್ ಇನ್ನೇನು ಬ್ರಿಡ್ಜ್ ಗೆ ಗುದ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬ್ರಿಯಾನ್ ನ ಕಾರಿನ ಒಳಗಡೆ ಬರೋ ಹಾಗೆ ಮಾಡಿ ಇವನನ್ನ ಕಾಪಾಡ್ತಾನೆ. ಆದ್ರೆ ಮುಂದೆ ಹೋಗೋದಕ್ಕೆ ಯಾವುದೇ ತರದ ಜಾಗ ಇಲ್ದೇ ಇರೋದ್ರಿಂದ ಆಳ ಇರುವಂತ ಈ ನೀರಿನ ಜಾಗದ ಒಳಗಡೆನೆ ಬಿದ್ದೋಗ್ತಾರೆ. ಇವ್ರಿಗೆ ಏನು ಆಗಿರೋದಿಲ್ಲ, ಸೇಫ್ ಆಗಿರ್ತಾರೆ. ಅದೇ ಸಮಯಕ್ಕೆ ನೋಡಿದ್ರೆ ಜಿಜಿಯ ಕಡೆ ಜನರು ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿರ್ತಾರೆ. ಇದರಿಂದ ಇವರಿಬ್ಬರನ್ನ ಒಂದು ಜಾಗದಲ್ಲಿ ಕಟ್ಟಾಕಿರ್ಬೇಕಾದ್ರೆ ಕಾರನ್ನ ಕದಿಯೋದಕ್ಕೆ ಜಿಜಿ ಹಾಗೆ ಅವನ ಟೀಮ್ ನವರಿಗೆ ಹೇಳಿದ್ನಲ್ಲ ಒಬ್ಬ ಶ್ರೀಮಂತ ವ್ಯಕ್ತಿ, ಅವನು ಇಲ್ಲಿಗೆ ಬರ್ತಾನೆ. ಇವನ ಹೆಸರು ಹರ್ನಾನ್ ರೈಸ್ ಅಂತ. ಇವನು ಕೇಳ್ತಿರ್ತಾನೆ ಮಿಯಾ ತಗೊಂಡೋಗಿರುವಂತ ಬ್ಲೂ ಕಲರ್ ಕಾರು ಎಲ್ಲಿ ಅಂತ. ಆದ್ರೆ ಇವರಿಬ್ರು ಮಾತ್ರ ಅದ್ರ ಬಗ್ಗೆ ಏನು ಕೂಡ ಹೇಳ್ತಿರೋದಿಲ್ಲ. ಆದ್ರಿಂದ ಇವನು ಕಾರ್ ಎಲ್ಲಿದೆ ಅಂತ ಇವರನ್ನ ಬಾಯ್ ಬಿಡಿಸಿ ಅಂತ ಇವನ ಜನರಿಗೆ ಹೇಳಿ ಇಲ್ಲಿಂದ ಹೋಗ್ತಾನೆ. ಆದ್ರೆ ಅವರೆಲ್ಲರೂ ಹೋಗ್ತಿದ್ದಂಗೆನೆ ಬ್ರಿಯಾನ್ ಹಾಗೆ ಡಾಮ್ ಕೈಗೆ ಕಟ್ಟಿದಂತ ಕಟ್ಟನ್ನ ಬಿಡಿಸ್ಕೊಂಡು ಇಲ್ಲಿದ್ದಂತ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಇಲ್ಲಿ ಫೆವೆಲ್ಸ್ ನಲ್ಲಿ ನೋಡಿದ್ರೆ ಮಿಯಾ ಆ ಕಾರನ್ನ ತಗೊಂಡು ಇಲ್ಲಿಗೆ ಬಂದು ತಲುಪಿಟ್ಟಿರ್ತಾಳೆ. ಅವರಿಬ್ರು ಏನಾದ್ರೂ ಎಲ್ಲಿದ್ದಾರೆ ಅಂತ ಇವಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡು ಬ್ರಿಯಾನ್ ಹಾಗೆ ಡಾಮ್ ಇಲ್ಲಿಗೆ ಬರ್ತಾರೆ. ಆದ್ರೆ ಇಷ್ಟೊತ್ತಿಗೆ ಇವರಿಗೆ ಡೌಟ್ ಶುರು ಆಗೋಗಿರುತ್ತೆ. ಹರ್ನನ್ ರೈಸ್ ಯಾಕೆ ಈ ಕಾರ್ ಬೇಕೇ ಬೇಕು ಅಂತ ಹೇಳ್ತಿದ್ದ, ಅಂತದ್ದು ಈ ಕಾರ್ನ ಒಳಗಡೆ ಏನಿದೆ ಅಂತ. ಅದಕ್ಕೆ ಈ ಕಾರ್ನೆಲ್ಲ ಚೆಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಅಮೆರಿಕದ ಮಿಲಿಟರಿ ಏಜೆಂಟ್ ಆಗಿರುವಂತ ಲೂಕ್ ಹಾಬ್ಸ್ ಬ್ರೆಜಿಲ್ಗೆ ಬರ್ತಾನೆ. ಯಾಕೆಂತಂದ್ರೆ ಕ್ರಿಮಿನಲ್ಸ್ ಆಗಿರುವಂತ ಡಾಮ್, ಬ್ರಿಯಾನ್ ಹಾಗೆ ಮಿಯಾನ ಹುಡ್ಕೊಂಡು. ಅಷ್ಟೇ ಅಲ್ಲದೆ
ಇಲ್ಲಿರುವಂತ ಪೊಲೀಸರಿಗೆ ಹೇಳ್ತಾನೆ, ನನಗೆ ಅಸಿಸ್ಟೆಂಟ್ ಆಗಿ ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿರುವಂತ ಎಲಿನಾ ಅನ್ನೊಬ್ಳು ಲೇಡಿನೇ ಬೇಕು ಅಂತ. ನಂತರ ಈ ಕಡೆ ಇವ್ರು 3 ಜನ ಕಾರ್ ನಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ವಿನ್ಸ್ ಬರ್ತಾನೆ. ಇವನು ಇಷ್ಟೊತ್ತಾದ್ಮೇಲೆ ಇಷ್ಟೊಂದು ಲೇಟ್ ಆಗಿ ಬಂದಿರೋದ್ರಿಂದ ಬ್ರಯನ್ಗೆ ಅವನ ಮೇಲೆ ಡೌಟ್ ಬರ್ತಿರುತ್ತೆ. ಇವನು ಕೂಡ ಹರ್ನನ್ ರೈಸ್ ನ ಜೊತೆ ಸೇರ್ಕೊಂಡಿದ್ದಾನ ಅಂತ. ಆಗ ಡಾಮ್ ಇವನಿಗೆ ಸಮಾಧಾನ ಮಾಡ್ತಾನೆ, ಆ ರೀತಿ ಏನು ಇರೋದಿಲ್ಲ, ಸುಮ್ನಿರು ಅಂತ. ನಂತರ ಸೀನ್ ಹರ್ನನ್ ರೈಸ್ ನ ಕಡೆಗೆ ಶಿಫ್ಟ್ ಆದಾಗ ಇವನೊಂದು ಮೀಟಿಂಗ್ ಅನ್ನ ಮಾಡ್ತಿರ್ತಾನೆ. ಹೀಗೆ ಇವರು ಮೀಟಿಂಗ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇವರ ಮಾತುಗಳಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಹರ್ನನ್ ರೈಸ್ ತುಂಬಾ ಇಲ್ಲಿಗಲ್ ಕೆಲಸಗಳಿಂದ ಹಾಗೆ ಡ್ರಗ್ಸ್ ಗಳನ್ನೆಲ್ಲ ಮಾರಿ ತುಂಬಾ ದುಡ್ಡನ್ನ ಮಾಡಿದಾನೆ, ಹಾಗೆ ದುಡ್ಡನ್ನ ಸೇಫ್ ಆಗಿ ಇಟ್ಟಿದ್ದಾನೆ ಕೂಡ. ಅಷ್ಟೇ ಅಲ್ಲದೆ ಇದು ಸಾಕಾಗೋದಿಲ್ಲ ಅಂತ ಇಡೀ ಬ್ರೆಜಿಲ್ ನಲ್ಲಿ ಇವನ ಹೆಸರನ್ನ ಕೇಳಿದ್ರೆ ಎಲ್ಲರೂ ಹೆದರ್ಕೊಳ್ತಾರೆ. ಯಾಕೆಂತಂದ್ರೆ ಅಷ್ಟು ದೊಡ್ಡ ಡಾನ್ ಇವನು. ಹಾಗೆ ಇವನು ಪೊಲೀಸರನ್ನು ಬಿಟ್ಟಿರೋದಿಲ್ಲ, ಪೊಲೀಸರು ಕೂಡ ಇವನ ಕೈ ಕೆಳಗೆನೆ ಕೆಲಸ ಮಾಡ್ತಿರ್ತಾರೆ. ಇದಾದ್ಮೇಲೆ ನೋಡಿದ್ರೆ ವಿನ್ಸ್ ಎಲ್ಲರೂ ಮಲಗಿರೋದನ್ನ ನೋಡ್ಕೊಂಡು ಇಷ್ಟೊತ್ವರೆಗೂ ಡಾಮ್, ಬ್ರಿಯಾನ್ ಹಾಗೆ ಮಿಯಾ 3 ಜನ ಕಾರ್ ನಲ್ಲಿ ಏನಿದೆ ಅಂತ ಹುಡುಕ್ತಿದ್ರಲ್ಲ, ಅದೇ ಕಾರಿಂದ ಒಂದು ಚಿಪ್ ಅನ್ನ ಹೊರಗಡೆ ತೆಗಿತಾನೆ. ಇದನ್ನು ನೋಡಿ ಡಾಮ್ಗೆ ಕನ್ಫರ್ಮ್ ಆಗೋಗುತ್ತೆ, ಹೌದು ವಿನ್ಸ್ ನಮ್ಗೆ ಮೋಸ ಮಾಡ್ತಿದ್ದಾನೆ ಅಂತ. ಇದರಿಂದ ವಿನ್ಸ್ ಕೂಡ ಇವರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಕಳ್ತನ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಚಿಪ್ ನ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ, ಈ ಚಿಪ್ ಹರ್ನನ್ ರೈಸ್ ಅಂತೆ, ಇದನ್ನ ಅವನಿಗೆ ವಾಪಸ್ ಕೊಟ್ಬಿಡೋಣ, ನಮ್ಮನ್ನ ಬಿಟ್ಬಿಡ್ತಾನೆ ಅಂತ. ಆದ್ರೆ ಡಾಮ್ ಮಾತ್ರ ಇವನ ಮಾತನ್ನ ಕೇಳೋದಕ್ಕೆ ರೆಡಿ ಆಗಿರೋದಿಲ್ಲ, ಇವನಿಗೆ ಬೈದು ಕಳಿಸ್ಬಿಡ್ತಾನೆ. ನಂತರ ಹಾಬ್ಸ್ ಕಳ್ತನ ಆಗಿರುವಂತ ಟ್ರೈನ್ ಹತ್ರ ಬಂದು ಇನ್ವೆಸ್ಟಿಗೇಷನ್ ನ ಮಾಡ್ತಿರ್ಬೇಕಾದ್ರೆ ಇವನು ಕೇಳಿದಂತ ಎಲಿನ ಇಲ್ಲಿಗೆ ಬರ್ತಾಳೆ. ಆಕ್ಚುಲಿ ಇವಳೇ ಬೇಕು ಅಂತ ಕರೆಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ ಇವಳು ತುಂಬಾನೇ ಪ್ರಾಮಾಣಿಕವಾಗಿರುವಂತ ಪೊಲೀಸ್, ಅದ್ರ ಜೊತೆ ಬ್ರೆಜಿಲ್ ನ ಲೋಕಲ್ ಏರಿಯಾಸ್ ಗಳು ಇವಳಿಗೆ ಗೊತ್ತಿರೋದ್ರಿಂದಾನೆ ಇವಳನ್ನು ಕೂಡ ಟೀಮ್ ಗೆ ಸೇರಿಸ್ಕೊಂಡಿರೋದು. ನಂತರ ಮಾರನೇ ದಿನ ಇವ್ರ 3 ಜನಕ್ಕೆ ಆ ಚಿಪ್ ಸಿಕ್ಕಿತಲ್ಲ, ಅದನ್ನ ಒಂದು ಸಿಸ್ಟಮ್ ಗೆ ಹಾಕಿ ನೋಡಿದ್ರೆ ಹರ್ನನ್ ರೇ ಸಂಪಾದನೆ ಮಾಡಿ ಇಟ್ಟಿರುವಂತ ದುಡ್ಡನ್ನ ಯಾವ ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಇದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಅದೇ ಸಮಯಕ್ಕೆ ಹಾಬ್ಸ್ ಕೂಡ ಇವನ ಟೀಮ್ ನ ಜೊತೆ ಡಾಮ್ ನ ಹುಡ್ಕೊಂಡು ಫೆವೆಲ್ ಗೆ ಬರ್ತಿರ್ತಾನೆ. ಹಾಗೆ ಇಷ್ಟೊತ್ತಿಗೆ ಹರ್ನನ್ ರೈಸ್ ನ ಕಡೆ ಜನರು ಕೂಡ ಬಂದು ಡಾಮ್ ಹಾಗೆ ಇವನ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ ಹರ್ನನ್ ರೈಸ್ ಕಡೆ ಜನರು ಒಂದ್ ಕಡೆ ಆದ್ರೆ ಹಾಬ್ಸ್ ಹಾಗೆ ಇವನ ಟೀಮ್ ನವರು ಡಾಮ್, ಬ್ರಿಯಾನ್ ಹಾಗೆ ಮಿಯಾನ ಹಿಡಿಯೋದಕ್ಕೆ ಮತ್ತೊಂದು ಕಡೆಯಿಂದ ಬರ್ತಿರ್ತಾರೆ. ಇದರಿಂದ ಇವರು 3 ಜನ ಕೂಡ ತುಂಬಾ ಕಷ್ಟಪಟ್ಟು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಒಂದು ಜಾಗದಲ್ಲಂತೂ ಡಾಮ್ ಎಲಿನ ಮುಂದೆನೆ ಬಂದ್ಬಿಡ್ತಾನೆ, ಆದ್ರೆ ಇವನು ಹರ್ನನ್ ರೈಸ್ ನ ಜನರಿಂದ ಎಲಿನನ ಕಾಪಾಡ್ತಾನೆ. ಹಾಗೆ ಬ್ರಿಯಾನ್ ಮತ್ತೆ ಮಿಯಾ ಕೂಡ ಕೆಳಗಡೆ ಇರುವಂತ ಒಂದು ಮನೆ ಮೇಲೆ ಹಾರಿ ಎಸ್ಕೇಪ್ ಆಗ್ತಾರೆ. ಅದೇ ರೀತಿ ಹಾಬ್ಸ್ ಕೂಡ ಎಲಿನ ಹತ್ರ ಬರೋಷ್ಟರಲ್ಲಿ ಡಾಮ್ ಇಲ್ಲಿಂದ ಹೊಟ್ಟೋಗಿರ್ತಾನೆ. ಅದೇ ಸಮಯಕ್ಕೆ ಎಲಿನ ನೋಡ್ತಾಳೆ, ಡಾಮ್ ಅವನ ಚೈನ್ ಅನ್ನ ಇಲ್ಲೇ ಬಿಡಿಸ್ಬಿಟ್ಟು ಹೊಟ್ಟೋಗಿದ್ದಾನೆ. ಇದಾದ್ಮೇಲೆ ಒಂದು ಪೈಪ್ ಲೈನ್ ಇಂದ ಸೇಫ್ ಆಗಿ ತಪ್ಪಿಸ್ಕೊಂಡು ಇವರು ಹೊರಗಡೆ ಬರ್ತಿದ್ದಂಗೆನೆ ಡಾಮ್ ಹೇಳ್ತಿರ್ತಾನೆ, ನಾವೀಗ ಸೇಫ್ ಆಗಿರ್ಬೇಕು ಅಂತಂದ್ರೆ ನೀವಿಬ್ರು ಬೇರೆ ಕಡೆಗೆ ಹೋಗಿ ನಾನ್ ಬೇರೆ ಕಡೆ ಹೋಗ್ತೀನಿ ಅಂತ. ಆಗ ಮಿಯಾ ಇವಳು ಪ್ರೆಗ್ನೆಂಟ್ ಆಗಿರುವಂತ ವಿಷಯನ ಇವರಿಬ್ರಿಗೂ ಹೇಳ್ತಾಳೆ. ಇದನ್ನ ಕೇಳಿ ಇವ್ರಿಗಂತೂ ಶಾಕ್ ಆಗೋದ್ರ ಜೊತೆಗೆ ತುಂಬಾ ಸಂತೋಷನೂ ಕೂಡ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಇವಳು ಡಾಮ್ ಹತ್ರ ಪ್ರಾಮಿಸ್ ಅನ್ನು ಕೂಡ ಮಾಡಿಸ್ಕೊತಾಳೆ, ನೀನ್ ನನ್ನ ಬಿಟ್ಟು ಎಲ್ಲಿಗೂ ಕೂಡ ಹೋಗ್ಬಾರ್ದು ಅಂತ. ಡಾಮ್ ಕೂಡ ಪ್ರಾಮಿಸ್ ಮಾಡ್ತಾನೆ. ಇದರಿಂದ 3 ಜನರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಈ ಕಡೆ ನೋಡಿದ್ರೆ ಹಾಬ್ಸ್, ಡಾಮ್, ಬ್ರಿಯಾನ್ ಹಾಗೆ ಮಿಯಾ ಆ ಕಾರನ್ನ ಚೆಕ್ ಮಾಡ್ತಿದ್ದಂತ ಜಾಗಕ್ಕೆ ಬಂದು ನೋಡ್ತಾನೆ. ಈ ಕಾರನ್ನ ಅವರು ಈ ರೀತಿ ಓಪನ್ ಮಾಡಿರೋದ್ರಿಂದ ಇವನ್ಗೂ ಕೂಡ ಡೌಟ್ ಬಂದು ಇದ್ರೊಳಗಡೆಯಿಂದ ಅವರು ಏನ್ ತಗೊಂಡು ಹೋಗಿರ್ಬೋದು ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ನಂತರ ಇವ್ರು 3 ಜನ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ತಲುಪಿರ್ತಾರೆ. ಹೀಗೆ ಡಾಮ್ ಹಾಗೆ ಬ್ರಿಯಾನ್ ಮಾತಾಡ್ತಿರ್ಬೇಕಾದ್ರೆ ಬ್ರಿಯಾನ್ ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ, ಈಗ ನಾವು ಮೊದ್ಲಿನ ತರ ಇರೋದಕ್ಕಾಗೋದಿಲ್ಲ, ನಮ್ಮ ಫ್ಯಾಮಿಲಿಗೆ ಒಂದು ಮಗು ಬರ್ತಿದೆ, ಈ ತರ ಕಳತನೆಲ್ಲ ಬಿಟ್ಬಿಡ್ಬೇಕು ಅಂತ. ಡಾಮ್ ಕೂಡ ಇದಕ್ಕೆ ಒಪ್ಕೊಂಡು ಮತ್ತೊಂದು ವಿಷಯನ ಹೇಳ್ತಾನೆ, ನಾವೀಗ ಕ್ರಿಮಿನಲ್ಸ್ ಗಳಾಗಿದ್ದೀವಿ, ನಮ್ಗೆ ಸ್ವತಂತ್ರ ಬೇಕು ಅಂತಂದ್ರೆ ದುಡ್ಡು ಬೇಕೇ ಬೇಕು, ಆ ದುಡ್ಡು ಈಗ ಎಲ್ಲಿದೆ ಅನ್ನೋ ಇನ್ಫಾರ್ಮೇಶನ್ ಇದ್ರಲ್ಲಿದೆ ಅಂತ ಚಿಪ್ ಅನ್ನ ತೋರಿಸಿ ನಾವು ಹರ್ನನ್ ರೈಸ್ ನ ದುಡ್ಡನ್ನೆಲ್ಲ ದೋಚ್ಕೊಂಡು ಹೊಟ್ಟೋಗೋಣ ಅಂತ ಹೇಳ್ತಾನೆ. ಇದು ಬ್ರಿಯಾನ್ಗೂ ಕೂಡ ಸರಿ ಅಂತ ಅನ್ಸಿ ಇವನು ಕೂಡ ಇದಕ್ಕೆ ಒಪ್ಕೊಳ್ತಾನೆ. ಈಗ ಇವರು ರಾಬರಿ ಮಾಡೋದಕ್ಕೆ ಒಂದು ಟೀಮ್ ನ ಅವಶ್ಯಕತೆ ಇದೆ, ಅದಕ್ಕೆ ಒಂದು ಟೀಮ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಹಾನ್, ರೋಮನ್ ಹಾಗೆ ಪಾರ್ಕರ್ ಇರ್ತಾರೆ. ಇದಾದ್ಮೇಲೆ ಯಾವಾಗ ರೋಮನ್ ಡಾಮ್ ಹೇಳಿರುವಂತ ಜಾಗಕ್ಕೆ ಬರ್ತಾನೋ ಇಲ್ಲಿಗೆ ಪಾರ್ಕರ್ ಕೂಡ ಬರ್ತಾನೆ. ಹಾಗೆ ಇವರಿಬ್ರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಮೊದ್ಲಿಂದಾನೆ ಕ್ಲೋಸ್ ಫ್ರೆಂಡ್ಸ್ ಗಳು. ಅದೇ ಸಮಯಕ್ಕೆ ಇಲ್ಲಿಗೆ ಗಿಜೆಲ್ ಅನ್ನೋ ಒಬ್ಳು ಹುಡುಗಿನೂ ಕೂಡ ಬರ್ತಾಳೆ. ಇದಾದ್ಮೇಲೆ ಲಿಯೋ ಹಾಗೆ ಸ್ಯಾಂಟಾಸ್ ಅನ್ನೋ ಇಬ್ರು ವ್ಯಕ್ತಿಗಳ ಜೊತೆಗೆ ಹಾನ್ ಕೂಡ ಬರ್ತಾನೆ. ಇದೇ ಇವರ ಟೀಮ್. ನಂತರ ಎಲ್ಲರೂ ತುಂಬಾ ದಿನಗಳಾದ್ಮೇಲೆ ಒಬ್ಬರನ್ನೊಬ್ರು ಮೀಟ್ ಮಾಡಿ ಸಂತೋಷವಾಗಿರ್ತಾರೆ. ಆಗ ಡಾಮ್ ಇವರೆಲ್ಲರನ್ನು ಕರ್ಸಿರುವಂತ ವಿಷಯನ ಹೇಳ್ತಾನೆ, ನಾವು ಹರ್ನನ್ ರೈಸ್ ಹತ್ರ ಇರುವಂತ ಎಲ್ಲಾ ದುಡ್ಡನ್ನ ಕದಿಬೇಕು ಅಂತಿದೀವಿ ಅಂತ. ಹರ್ನನ್ ರೈಸ್ ಹೆಸರನ್ನ ಕೇಳ್ತಿದ್ದಂಗೆನೆ ಇವ್ರು ಯಾರು ಕೂಡ ಕೆಲಸಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಆದ್ರೆ ಯಾವಾಗ ಡಾಮ್ ನಾವು 500 ಕೋಟಿನ ಕದಿಯೋದಕ್ಕೆ ಹೋಗ್ತಿದೀವಿ, ಯಾರ್ಯಾರು ಇದಕ್ಕೆ ಒಪ್ಕೊಳ್ತಾರೋ ಅವ್ರಿಗೆ ಸಮಭಾಗ ಸಿಗುತ್ತೆ ಅಂತ ಹೇಳ್ತಾನೋ ತಕ್ಷಣನೇ ಎಲ್ಲರೂ ಕೂಡ ಈ ಕೆಲಸಕ್ಕೆ ಒಪ್ಕೊಬಿಡ್ತಾರೆ. ಈಗ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಹರ್ನನ್ ರೈಸ್ ಅವನ ದುಡ್ಡುಗಳನ್ನ 11 ಬೇರೆ ಬೇರೆ ಜಾಗದಲ್ಲಿ ಇಟ್ಟಿದ್ದಾನೆ. ನಾವೇನಾದ್ರೂ ಒಂದು ಜಾಗದಲ್ಲಿರುವಂತ ದುಡ್ಡನ್ನ ಕದಿಯೋದಕ್ಕೆ ಹೋದ್ರೆ ಮಿಕ್ಕ ಜಾಗದಲ್ಲಿರುವಂತ ದುಡ್ಡುಗಳನ್ನ ಸೇಫ್ ಆಗಿ ಬೇರೆ ಜಾಗಕ್ಕೆ ಎತ್ಕೊಂಡು ಹೊಂಟೋಗ್ತಾನೆ. ಅವಾಗ ನಾವು ಏನ್ ಮಾಡೋದು ಅಂತ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಡಾಮ್ ನ ಪ್ಲಾನ್ ಕೂಡ ಇದೇ ಆಗಿರುತ್ತೆ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಒಂದು ಜಾಗದಲ್ಲಿ ಹರ್ನನ್ ರೈಸ್ ನ ದುಡ್ಡನ್ನ ಕೌಂಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲಿಗೆ ಡಾಮ್ ಹಾಗೆ ಇವನ ಟೀಮ್ ನವರು ಬಂದು ಇಲ್ಲಿರುವಂತ ಜನರನ್ನೆಲ್ಲರನ್ನು
ಲ್ಯಾಬ್ ನು ತಮ್ಮ ವಶಕ್ಕೆ ತಗೊಂಡು ನಾವು ಈ ದುಡ್ಡನ್ನ ಕದಿಯೋದಕ್ಕೆ ಬಂದಿಲ್ಲ, ಬದಲಾಗಿ ಹರ್ನನ್ ರೈಸ್ ನ ನಾಶ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇಲ್ಲಿರುವಂತ ಎಲ್ಲಾ ದುಡ್ಡಿಗೂ ಡಾಮ್ ಬೆಂಕಿನ ಹಾಕ್ಬಿಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಕಾರ್ನ ಚೆಕ್ ಮಾಡ್ತಿರೋಂತ ಹಾಬ್ಸ್ ಹಾಗೆವನ ಟೀಮ್ ನವರಿಗೆ ಗೊತ್ತಾಗೋಗುತ್ತೆ ಈ ಕಾರ್ನಲ್ಲಿ ಇದ್ದಂತ ಒಂದು ಚಿಪ್ ಅನ್ನ ಡಾಮ್ ಹಾಗೆವನ ಟೀಮ್ ನವರು ತಗೊಂಡೋಗಿದ್ದಾರೆ ಅಂತ. ಅಂದ್ರೆ ಚಿಪ್ ನಲ್ಲಿ ಏನೋ ದೊಡ್ಡ ಇನ್ಫಾರ್ಮೇಶನ್ ಇರಬೇಕು ಅಂತ ಇವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಸೀನ್ ಹರ್ನನ್ ರೈಸ್ ನ ಕಡೆಗೆ ಶಿಫ್ಟ್ ಆದಾಗ ಈಗ ಇವನಿಗೆ ಗೊತ್ತಾಗೋಗಿರುತ್ತೆ ಡಾಮ್ ಹಾಗೆವನ ಟೀಮ್ ನವರು ಬಂದು ಇವನ ಒಂದು ಜಾಗದಲ್ಲಿದ್ದಂತ ದುಡ್ಡಿಗೆಲ್ಲ ಬೆಂಕಿನ ಹಾಕ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಅವರು ಮಿಕ್ಕಿರುವಂತ ದುಡ್ಡಿಗೂ ಕೂಡ ಬೆಂಕಿನ ಹಾಕ್ಬಿಡ್ತಾರೆ ಅಂತ ಇವನ ಜನರಿಗೆ ಹೇಳ್ತಾನೆ. ಬೇರೆ ಬೇರೆ ಕಡೆ ಇರುವಂತ ನನ್ನ ದುಡ್ಡನ್ನೆಲ್ಲ ಆದಷ್ಟು ಬೇಗ ಒಂದು ಜಾಗದಲ್ಲಿ ತಗೊಂಡ್ ಬಂದು ಹಾಕಿ ಅಂತ. ಯಾಕೆಂತಂದ್ರೆ ಎಲ್ಲಾ ದುಡ್ಡು ಒಂದ್ ಕಡೆನೆ ಇದ್ರೆ ಇವನ ಕಣ್ ಮುಂದೆನೆ ಸೇಫ್ ಆಗಿರ್ತವೆ ಅಂತ. ಇದರಿಂದ ಮುಂದಿನ ಸೀನ್ ನಲ್ಲಿ ಹರ್ನನ್ ರೈಸ್ ನ ಜನರೆಲ್ಲರೂ ಎಲ್ಲೆಲ್ಲಿ ದುಡ್ಡುಗಳನ್ನ ಇಟ್ಟಿದಾರೋ ಆ ದುಡ್ಡುಗಳನ್ನೆಲ್ಲ ಒಂದು ಕಡೆಗೆ ತಗೊಂಡ್ ಹೋಗ್ತಿರ್ತಾರೆ. ಡಾಮ್ ನ ಟೀಮ್ ನವರು ಅಷ್ಟೇ ದೂರದಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ. ಇವರೆಲ್ಲರೂ ಎಲ್ಲಿಗೆ ದುಡ್ಡುಗಳನ್ನ ತಗೊಂಡ್ ಹೋಗ್ತಿರ್ಬೋದು ಅಂತ. ಹೀಗೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಕೊನೆಯದಾಗಿ ಇವರಿಗೆ ಗೊತ್ತಾಗುತ್ತೆ ಹರ್ನನ್ ರೈಸ್ ಅವನ ದುಡ್ಡುಗಳನ್ನೆಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆನೆ ತರಿಸ್ಕೊತಿದ್ದಾನೆ ಅಂತ. ಇದನ್ನ ನೋಡಿ ಇವರಿಗೆ ರಿಯಲೈಸ್ ಆಗೋದಕ್ಕೆ ಶುರುವಾಗುತ್ತೆ ನಾವು ಎಂತ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದೀವಿ ಅಂತ. ಪೊಲೀಸ್ ಸ್ಟೇಷನ್ ಒಳಗಡೆ ದುಡ್ಡು ಹೋಗ್ತಿದೆ ಅಂತಂದ್ರೆ ಅದನ್ನ ಕದಿಯೋದು ಅಷ್ಟೊಂದು ಸುಲಭವಾಗಿರೋದಿಲ್ಲ. ನಂತರ ಸೀನ್ ಹಾಬ್ಸ್ ನ ಕಡೆಗೆ ಶಿಫ್ಟ್ ಆಗುತ್ತೆ. ಟ್ರಾಫಿಕ್ ಕ್ಯಾಮೆರಾಗಳ ಸಹಾಯದಿಂದ ಡಾಮ್ ನ ಕಾರು ಎಲ್ಲಿದೆ ಅಂತ ಇವರು ಕಂಡಿಡಿದು ಬಿಡ್ತಾರೆ. ಆಗ ಕಾರ್ ನ ಒಳಗಡೆ ಇವರಿಗೆ ಒಂದಷ್ಟು ಹೊಸ ಮುಖಗಳು ಕಾಣಿಸ್ತವೆ. ನಂತರ ಇವರು ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಇವರಿಗೆ ಗೊತ್ತಾಗ್ತಾ ಹೋಗುತ್ತೆ ಡಾಮ್ ನ ಜೊತೆ ಒಂದಷ್ಟು ಹೊಸ ಟೀಮ್ ಮೆಂಬರ್ಸ್ ಗಳು ಕೂಡ ಸೇರ್ಕೊಂಡಿದ್ದಾರೆ ಅಂತ. ಇಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ನೋಡಿದ್ರೆ ನಾನು ಈಗಾಗಲೇ ಹೇಳಿರೋ ರೀತಿ ಇವರೆಲ್ಲ ಕರಪ್ಟ್ ಪೊಲೀಸ್ ಆಫೀಸರ್ಸ್ ಗಳು ಹರ್ನನ್ ರೈಸ್ ಗೋಸ್ಕರನೇ ಕೆಲಸ ಮಾಡ್ತಿದ್ದಾರೆ. ನಂತರ ಇವರೆಲ್ಲರೂ ಒಳಗಡೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಪೊಲೀಸ್ ಸ್ಟೇಷನ್ ನ ಒಳಗಡೆ ಇರುವಂತ ಒಂದು ದೊಡ್ಡ ಲಾಕರ್ ನ ಒಳಗಡೆ ಇವನ ದುಡ್ಡುಗಳನ್ನೆಲ್ಲ ಸೇಫ್ ಆಗಿಟ್ಟಿದ್ದಾನೆ ಅಂತ. ನಂತರ ಡಾಮ್ ಹಾಗೆ ಇವನ ಟೀಮ್ ನವರೆಲ್ಲ ನಿಧಾನವಾಗಿ ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಒಳಗಡೆ ದುಡ್ಡನ್ನ ಎತ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತು, ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಅಂತ ಇವರಿಗೆ ಗೊತ್ತಿಲ್ಲ. ಮೊದಲು ಅದನ್ನ ಕಂಡುಹಿಡಿಬೇಕು ಅಂತ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಆ ಪ್ಲಾನ್ ನ ಪ್ರಕಾರ ರೋಮನ್ ಅಮೆರಿಕದ FBI ಏಜೆಂಟ್ ನ ರೀತಿ ಡ್ರೆಸ್ ಅನ್ನ ಹಾಕೊಂಡ್ ಬಂದು ನಾನು ಪೊಲೀಸ್ ಆಫೀಸರ್ ಕ್ರೈಮ್ ಸೀನ್ ನಿಂದ ಒಂದಷ್ಟು ಎವಿಡೆನ್ಸ್ ಗಳನ್ನ ತಂದಿದ್ದೀನಿ ಅಂತ ಒಂದು ಬಾಕ್ಸ್ ಅನ್ನ ಕೊಟ್ಟು ಹೋಗ್ತಾನೆ. ಇಲ್ಲಿರುವಂತ ಪೊಲೀಸರು ಕೂಡ ಅದನ್ನ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಅವನು ಕೂಡ ಪೊಲೀಸ್ ಅಂತ ಅನ್ಕೊಂಡು ಆ ಬಾಕ್ಸ್ ಅನ್ನ ಲಾಕರ್ ಇರುವಂತ ರೂಮ್ ನಲ್ಲೇ ತಂದಿಟ್ಟು ಹೋಗ್ತಾರೆ. ಆಗ ಪಾರ್ಕರ್ ಆ ಬಾಕ್ಸ್ ನಲ್ಲಿರುವಂತ ರಿಮೋಟ್ ಕಾರ್ ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಾರ್ ನಲ್ಲಿ ಒಂದು ಕ್ಯಾಮ್ರಾನ ಫಿಟ್ ಮಾಡಿರೋದ್ರಿಂದ ಇವರಿಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲಾ ದುಡ್ಡನ್ನ ಒಂದು ಲಾಕರ್ ನಲ್ಲಿ ಇಟ್ಟಿದ್ದಾರೆ. ಹಾಗೆ ಲಾಕರ್ ಎಲ್ಲಿದೆ ನೋಡೋದಕ್ಕೆ ಯಾವ ರೀತಿ ಕಾಣುತ್ತೆ ಅಂತ. ನಂತರ ಇವರೆಲ್ಲರೂ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವೀ ಕಳತನ ಸಕ್ಸಸ್ಫುಲ್ ಆಗಿ ಮಾಡ್ಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ಯಾಮ್ರಾಗಳು ಎಲ್ಲೆಲ್ಲಿದ್ದಾವೆ ಅವುಗಳ ಆಕ್ಸೆಸ್ ಅನ್ನ ತಗೊಳ್ಬೇಕು. ಹಾಗೆ ಆ ಕ್ಯಾಮ್ರಾಗಳು ಯಾವ ರೀತಿ ವರ್ಕ್ ಆಗ್ತವೆ ಅಂತಾನು ಕೂಡ ತಿಳ್ಕೊಳ್ಬೇಕು ಅಂತ. ಇದಕ್ಕೋಸ್ಕರ ಆಲ್ರೆಡಿ ಇವ್ರ ಹತ್ರ ಒಂದು ಪ್ಲಾನ್ ಇರುತ್ತೆ. ಮಾರನೇ ದಿನನೇ ಲಿಯೋ ಹಾಗೆ ಸ್ಯಾಂಟೋಸ್ ಒಂದು ಪೈಪ್ ನ ಒಳಗಡೆ ಚಿಕ್ಕ ಬಾಂಬ್ ಅನ್ನ ಹಾಕ್ತಿದ್ದಂಗೆನೆ ಪೊಲೀಸ್ ಸ್ಟೇಷನ್ ನ ಟಾಯ್ಲೆಟ್ ಪೈಪೇ ಹೊಡೆದೋಗುತ್ತೆ. ಆದ್ರಿಂದ ಇವರಿಬ್ರು ಆ ಪೈಪ್ ಅನ್ನ ರೆಡಿ ಮಾಡೋ ರೀತಿ ಪೊಲೀಸ್ ಸ್ಟೇಷನ್ ನ ಒಳಗಡೆ ಬಂದು ಗೋಡೆನ ಸ್ವಲ್ಪ ಕಟ್ ಮಾಡಿ ಓಪನ್ ಮಾಡ್ತಿದ್ದಂಗೆನೆ ಅದರ ಹಿಂದೆ ಇರುವಂತ ಕ್ಯಾಮ್ರಾಗಳ ವೈರ್ ಗಳು ಕಾಣಿಸ್ತವೆ. ಅದಕ್ಕೆ ಒಂದು ಡಿವೈಸ್ ಅನ್ನ ಕನೆಕ್ಟ್ ಮಾಡ್ತಿದ್ದಂಗೆನೆ ಎಲ್ಲಾ ಕ್ಯಾಮ್ರಾಗಳ ಆಕ್ಸೆಸ್ ಗಳು ಇವರಿಗೆ ಸಿಕ್ಬಿಡ್ತವೆ. ಇವರಿಗೆ ಕ್ಯಾಮ್ರಾಗಳ ಆಕ್ಸೆಸ್ ಏನೋ ಸಿಕ್ತು, ಆದ್ರೆ ಈಗ ಪ್ರಾಬ್ಲಮ್ ಏನು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಹೊರಗಡೆ ಯಾವ ರೀತಿ ಕ್ಯಾಮ್ರಾಗಳು ಇದಾವೆ ಅಂತಂದ್ರೆ ಪ್ರತಿ 10 ಸೆಕೆಂಡ್ ಗಳಿಗೆ ಒಂದ್ಸಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರೊಟೇಟ್ ಆಗ್ತಾ ಪೊಲೀಸ್ ಸ್ಟೇಷನ್ ಸುತ್ತ ಏನೇನ್ ನಡೀತಿದೆ ಅಂತ ಎಲ್ಲಾನು ಕೂಡ ರೆಕಾರ್ಡ್ ಮಾಡ್ಕೋತಿರ್ತವೆ. ಈಗ ಇವರು ಪೊಲೀಸರಿಗೆ ಗೊತ್ತಾಗದೇ ಇರೋ ರೀತಿ ಕಳತನ ಮಾಡ್ಬೇಕು ಅಂತಂದ್ರೆ ಈ ಕ್ಯಾಮ್ರಾಗಳು 10 ಸೆಕೆಂಡ್ ನಲ್ಲಿ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗ್ತಾವಲ್ಲ, ಆ 10 ಸೆಕೆಂಡ್ ನ ಒಳಗಡೆ ಹೇಗಾದ್ರೂ ಮಾಡಿ ಪೊಲೀಸ್ ಸ್ಟೇಷನ್ ನ ಒಳಗಡೆ ಹೋಗೋ ರೀತಿ ಹೈ ಸ್ಪೀಡ್ ಕಾರ್ ಅನ್ನ ಹುಡುಕ್ಬೇಕು. ಆದ್ರಿಂದ ಬ್ರಿಯನ್ ಹಾಗೆ ಡಾಮ್ ರೇಸ್ ನಡೆಯುವಂತ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಹೈ ಸ್ಪೀಡ್ ಆಗಿರುವಂತ ಕಾರನ್ನ ಇಟ್ಕೊಂಡಿರ್ತಾನೆ. ಈ ಕಾರ್ ನಮ್ಗೆ ಬೇಕು ಅಂತ ಹೇಳಿದಾಗ ರೇಸ್ ಮಾಡು, ರೇಸ್ ಅಲ್ಲಿ ಗೆದ್ರೆ ನೀನ್ ಈ ಕಾರನ್ನ ತಗೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ಅದೇ ಕಾರನ್ನ ತಗೊಂಡು ಇವರೆಲ್ಲರೂ ಪ್ಲಾನ್ ಮಾಡುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಅಂದ್ರೆ ಡಾಮ್ ಆ ರೇಸ್ ನಲ್ಲಿ ಗೆದ್ದಿದ್ದಾನೆ ಅಂತ. ನಂತರ ಇವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ರೀತಿನೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರೊಟೇಟ್ ಆಗುವಂತ ಕ್ಯಾಮ್ರಾನ ತಂದು ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವು ಆ 10 ಸೆಕೆಂಡ್ ನಲ್ಲಿ ಕ್ಯಾಮ್ರಾದ ಕಣ್ಣನ್ನ ತಪ್ಪಿಸಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗೋದಕ್ಕಾಗುತ್ತೋ ಇಲ್ವೋ ಅಂತ ಎಲ್ರು ಎಷ್ಟೇ ಕಷ್ಟಪಟ್ಟು ಪ್ರಯತ್ನ ಪಡ್ತಿದ್ರು ಕೂಡ ಇವ್ರಿಗೆ 10 ಸೆಕೆಂಡ್ ನಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗ್ತಿರೋದಿಲ್ಲ. ನಂತರ ನಮ್ಗೆ ತೋರಿಸ್ತಾರೆ ಇವರೆಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆಯಲ್ಲ ಆ ಲಾಕರ್, ಅದೇ ರೀತಿಯ ಒಂದು ಡೂಪ್ಲಿಕೇಟ್ ಲಾಕರ್ ಅನ್ನ ತರಿಸಿರ್ತಾರೆ. ಇವರು ಇದನ್ನ ಯಾಕೆ ತರಿಸಿದ್ದಾರೆ ಅಂತ ನಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ನಂತರ ಇವರೆಲ್ಲರಿಗೂ ಒಂದು ಶಾಕಿಂಗ್ ಆಗಿರುವಂತ ವಿಷಯ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಹಾಬ್ಸ್ಗೆ ಡಾಮ್ ಹಾಗೆ ಇವನ ಟೀಮ್ ನವರ ಬಗ್ಗೆ ಗೊತ್ತಾಗಿ ಇವರೆಲ್ಲರನ್ನ ವಾಂಟೆಡ್ ಲಿಸ್ಟ್ ಗೆ ಹಾಕ್ಬಿಟ್ಟಿರ್ತಾನೆ. ಅದಕ್ಕೆ ಇವರು ಡಿಸೈಡ್ ಮಾಡ್ತಾರೆ ನಮ್ಮ ಕಳತನದಲ್ಲಿ ಹಾಬ್ಸ್ ಮಧ್ಯ ಬರಬಾರದು ಅಂತಂದ್ರೆ ಅವನು ಎಲ್ಲೆಲ್ಲಿಗೆ ಹೋಗ್ತಾನೆ ಏನೇನೆಲ್ಲ ಮಾಡ್ತಾನೆ ಅಂತ ನಾವು ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬೇಕು ಅಂತ. ಈ ಕಡೆ ಹಾಬ್ಸ್ ಆಗಿ ಇವನ ಟೀಮ್ ನವರಿಗೆ ಡಾಮ್ ನ ಕಾರು ಎಲ್ಲಿದೆ ಅನ್ನೋ ಲೊಕೇಶನ್ ಗೊತ್ತಾಗಿ ಸೀದಾ ಇಲ್ಲಿಗೆ ಬಂದು ತಲುಪ್ತಾರೆ. ಆದ್ರೆ ಡಾಮ್ ಮಾತ್ರ ಏನು ಕೂಡ ಹೆದರ್ಕೊಳ್ಳೋದಿಲ್ಲ, ಆರಾಮಾಗಿ ನಿಂತಿರ್ತಾನೆ. ಅದೇ ಸಮಯಕ್ಕೆ ಇವನಿಗೆ ಗೊತ್ತಾಗುತ್ತೆ ಇವನ ಚೈನ್ ಎಲಿನ ಹತ್ರ ಇದೆ ಅಂತ. ನಂತರ ಹಾಬ್ಸ್ ಇವನ ಹತ್ರ ಬಂದು ಕೊನೆಗೂ ನೀನು ಸಿಗಾಕೊಂಡೆ, ನಿನ್ನ ಅರೆಸ್ಟ್ ಮಾಡ್ತಿದೀನಿ ಅಂತ ಹೇಳದಾಗ್ಲಿ ಇವನಿಗೆ ಗೊತ್ತಾಗೋದು ಸುತ್ತಮುತ್ತ ಇರುವಂತ ಜನರೆಲ್ಲರೂ ಡಾಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ಇದರಿಂದ ಇವನನ್ನ ಅರೆಸ್ಟ್ ಮಾಡುವಂತ
ಅಂತ ಒಳ್ಳೆ ಟೈಮ್ ಇದಲ್ಲ ಅಂತ ಹಾಬ್ಸ್ ಹಾಗೆ ಅವನ ಟೀಮ್ ನವರು ಇಲ್ಲಿಂದ ಹೋಗ್ತಾರೆ. ಆಗ ನೋಡಿದ್ರೆ ಪಾರ್ಕರ್ ಒಂದು ಟ್ರ್ಯಾಕರ್ ನ ಹಾಬ್ಸ್ ನ ಕಾರಿನ ಕೆಳಗಡೆ ಫಿಟ್ ಮಾಡ್ಬಿಟ್ಟಿದ್ದಾನೆ. ಇದರಿಂದ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಎಲಿನ ಕೆಲಸನೆಲ್ಲ ಮುಗಿಸಿ ಮನೆಗ್ ಬಂದಾಗ ಏನೋ ವಿಚಿತ್ರವಾಗಿರುವಂತ ಶಬ್ದಗಳು ಕೇಳಿಸ್ತವೆ. ಯಾರಿರ್ಬೋದು ಅಂತ ಇವಳು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಹಿಂದೆಯಿಂದ ಡಾಮ್ ಬಂದು ಇವಳ ಹತ್ರ ಇರುವಂತ ಇವನ ಚೈನ್ ಅನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಗೋಡೆ ಮೇಲೆ ಇರುವಂತ ಫೋಟೋನ ನೋಡಿ ಕೇಳ್ತಾನೆ ಇವನ್ ಯಾರು ಅಂತ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಫೋಟೋದಲ್ಲಿರೋದು ಇವಳ ಗಂಡ ಪೊಲೀಸ್ ಆಫೀಸರ್ ಆಗಿದ್ದ. ಆದ್ರೆ ಅವನನ್ನ ಹರ್ನನ್ ರೇಸ್ ನ ಕಡೆಯ ರೌಡಿಗಳೇ ಸಾಯಿಸ್ಬಿಟ್ರು ಅಂತ. ಅಷ್ಟೇ ಅಲ್ಲದೆ ಡಾಮ್ ಕೂಡ ಲೇಟಿ ಅನ್ನೋ ಒಬ್ಳು ಹುಡುಗಿನ ಇಷ್ಟಪಡ್ತಿರ್ತಾನೆ. ಆದ್ರೆ ಅವಳು ಬದುಕಿರೋದಿಲ್ಲ. ಈ ವಿಷಯ ಎಲಿನಾಗೂ ಕೂಡ ಗೊತ್ತಿರುತ್ತೆ. ಇದಾದ್ಮೇಲೆ ಇವರೆಲ್ಲರೂ ಆ ಕ್ಯಾಮ್ರಾದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಾಕ್ಟೀಸ್ ಅನ್ನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ. ಈಗ ಇವರಿಗೆ ನಿಧಾನವಾಗಿ ಅನ್ಸೋದಕ್ಕೆ ಶುರುವಾಗುತ್ತೆ ನಾವ್ ಈ ರೀತಿ ಮಾಡ್ತಾ ಟೈಮ್ ಅನ್ನ ವೇಸ್ಟ್ ಮಾಡ್ತಿದೀವಿ, ಬೇರೆ ಯಾವ್ದಾದ್ರು ದಾರಿನ ಹುಡುಕ್ಬೇಕು ಅಂತ. ಹಾಗೆ ಇವರೆಲ್ಲರಿಗೂ ಒಂದು ಒಳ್ಳೆ ಐಡಿಯಾ ಬಂದು ರಾತ್ರಿ ಆಗ್ತಿದ್ದಂಗೆನೆ ಇವರು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ 4 ಕಾರನ್ನ ಕದೀತಾರೆ. ಮೊದಲನೇ ಸಲ ಪೊಲೀಸ್ ಕಾರನ್ನ ಕದ್ದು ಇವರೆಲ್ಲರಿಗೂ ಸಂತೋಷ ಆಗ್ತಿರುತ್ತೆ. ಆದ್ರಿಂದಾನೇ ಡಿಸೈಡ್ ಮಾಡ್ತಾರೆ ಹೋಗ್ತಾ ಹೋಗ್ತಾ ನಾವೆಲ್ಲರೂ ಒಂದು ರೇಸ್ ಅನ್ನ ಮಾಡ್ಬೇಕು ಅಂತ. ಇದರಿಂದ ಡಾಮ್, ಬ್ರಿಯನ್, ಹ್ಯಾನ್ ಹಾಗೆ ರೋಮನ್ 4 ಜನ ರೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಎಲ್ಲರೂ ತುಂಬಾನೇ ಅದ್ಭುತವಾಗಿ ರೇಸಿಂಗ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಕೊನೆಯದಾಗಿ ಗೆಲ್ಲೋದು ಬ್ರಿಯನ್. ಇದರಿಂದ ಇವನು ಸಂತೋಷ ಪಡ್ತಿರ್ಬೇಕಾದ್ರೆ ರೋಮನ್ ಇವನಿಗೆ ಹೇಳ್ತಾನೆ ಬೇಕು ಅಂದಿದ್ರೆ ಡಾಮ್ ವಿನ್ ಆಗ್ಬೋದಾಗಿತ್ತು, ಆದ್ರೆ ನೀನೇ ಗೆಲ್ಲಿ ಅಂತ ಅವನು ಬಿಟ್ಕೊಟ್ಟ ಅಂತ. ನಂತರ ಮಿಯಾ ಹೊರಗಡೆ ಬಂದಿರ್ಬೇಕಾದ್ರೆ ಹರ್ನನ್ ರೇಸ್ ನ ಜನರು ಕೂಡ ಇವಳನ್ನ ಹುಡ್ಕೊಂಡ್ ಬಂದ್ಬಿಡ್ತಾರೆ. ಅದೇ ಸಮಯಕ್ಕೆ ಇಲ್ಲಿಗೆ ವಿನ್ಸ್ ಬಂದು ಇವಳನ್ನ ಸೇಫ್ ಆಗಿ ಕಾಪಾಡ್ಕೊಂಡು ಎಲ್ಲರಿರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಡಾಮ್ ಹಾಗೆ ಬ್ರಿಯಾನ್ ಇವನಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅಂದ್ರೆ ಅವ್ರ ಮಧ್ಯೆ ಇದ್ದಂತ ಜಗಳ ಎಲ್ಲ ಸರಿ ಹೋಯ್ತು ಅಂತ. ನಂತರ ಇವರೆಲ್ಲರೂ ಊಟ ಮಾಡ್ತಾ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವ್ರು ಏನಕ್ಕೆ ಪೊಲೀಸ್ ಕಾರ್ ಗಳನ್ನ ಕತ್ಕೊಂಡ್ ಬಂದ್ರು ಅಂತ. ಪೊಲೀಸ್ ನ ಕಾರ್ ನಲ್ಲೇ ಸ್ಟೇಷನ್ ನ ಒಳಗಡೆ ಹೋದ್ರೆ ದುಡ್ಡನ್ನ ಕದಿಯೋದಕ್ಕೆ ಬಂದಿದ್ದಾರೆ ಅಂತ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ. ಹಾಗೆ ಕ್ಯಾಮರಾದ ಕಣ್ಣನ್ನ ತಪ್ಪಿಸ್ಬೇಕು ಅನ್ನೋ ಅವಶ್ಯಕತೆನೂ ಕೂಡ ಇರೋದಿಲ್ಲ ಅಂತ. ನಂತರ ವಿನ್ಸ್ ತುಂಬಾ ಬೇಜಾರ್ ಮಾಡ್ಕೊಂಡು ಡಾಮ್ ಹತ್ರ ಬಂದು ಕೇಳ್ತಿರ್ತಾನೆ ನೀವು ಮಾಡ್ತಿರುವಂತ ಕಳ್ತನದಲ್ಲಿ ಏನಾದ್ರೂ ಹೆಲ್ಪ್ ಬೇಕು ಅಂತಂದ್ರೆ ಹೇಳಿ, ನನಗೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳ್ತಿರ್ತಾನೆ. ಆಗ ಡಾಮ್ ಕೂಡ ತಕ್ಷಣನೇ ಹೇಳ್ತಾನೆ ನೀನು ಕೂಡ ನಮ್ ಟೀಮ್ ನಲ್ಲಿ ಇದ್ಯಾ, ಯಾಕೆಂತಂದ್ರೆ ನೀನು ನನ್ನ ಫ್ಯಾಮಿಲಿ ಅವರಿಗೆ ಯಾವತ್ತೂ ಜಾಗ ಇದ್ದೇ ಇರುತ್ತೆ ಅಂತ. ಇದರಿಂದ ಇವನಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಅದೇ ಸಮಯಕ್ಕೆ ಎಲ್ಲರಿಗೂ ಮಿಯಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿ ಸಂತೋಷ ಪಡ್ತಿರ್ತಾರೆ. ಅದನ್ನ ಡಾಮ್ ಕೂಡ ದೂರದಿಂದ ನೋಡ್ತಾ ಇವರೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅನ್ಕೊಳ್ತಾ ಹೇಳ್ತಾನೆ ಈ ಕಳ್ತನ ಆಗ್ಲಿ ಆಗದೆ ಇರ್ಲಿ ನೀವೆಲ್ಲರೂ ಯಾವತ್ತಿದ್ರು ನನ್ನ ಫ್ಯಾಮಿಲಿ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಎಲ್ಲರೂ ಎಮೋಷನಲ್ ಆಗೋಗ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾಳೆನೆ ಇವರೆಲ್ಲರೂ ಪೊಲೀಸ್ ಸ್ಟೇಷನ್ ಅಲ್ಲಿ ದುಡ್ಡನ್ನ ಕದಿಯೋದಕ್ಕೆ ಹೋಗ್ತಿದ್ದಾರೆ. ಇದಾದ್ಮೇಲೆ ಮಾರನೇ ದಿನ ಸ್ವಲ್ಪ ಜನ ಪ್ಲಾನ್ ಮಾಡಿರೋ ರೀತಿ ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ತಾರೆ. ಮಿಕ್ತವರು ಕೂಡ ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಹಾಬ್ಸ್ ಆಗಿ ಅವನ ಟೀಮ್ ನವರಿಗೆ ಡಾಮ್ ನ ಲೊಕೇಶನ್ ಗೊತ್ತಾಗಿ ಇಲ್ಲಿಗೆ ಬಂದ್ಬಿಡ್ತಾರೆ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ. ಇದೇ ಸಮಯದಲ್ಲಿ ಡಾಮ್ ಹಾಗೆ ಹಾಬ್ಸ್ ನ ಮಧ್ಯೆ ಎಂತ ಒಂದು ಫೈಟ್ ನಡೀತಿರುತ್ತೆ ಅಂತಂದ್ರೆ ಡಾಮ್ ಅಂತೂ ಫೈಟ್ ಮಾಡ್ತಾ ಮಾಡ್ತಾ ಹಾಬ್ಸ್ ನ ಇನ್ನೇನು ಸಾಯಿಸೋದ್ರಲ್ಲಿ ಇರ್ತಾನೆ. ಆದ್ರೆ ನಂತರ ಇವನನ್ನ ಇವನು ಕಂಟ್ರೋಲ್ ಮಾಡ್ಕೊಂಡು ಸರೆಂಡರ್ ಆಗೋಗ್ತಾನೆ. ಇದರಿಂದ ಇವರೆಲ್ಲರನ್ನು ಅರೆಸ್ಟ್ ಮಾಡಿ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ರೋಡ್ ನ ಮಧ್ಯದಲ್ಲೇ ಹರ್ನನ್ ರೇಸ್ ನ ಜನರು ಇವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಯಾಕೆಂತಂದ್ರೆ ದುಡ್ಡು ಕಳ್ತನ ಆಗೋದಕ್ಕಿಂತ ಮುಂಚೆನೆ ಇವರನ್ನ ಸಾಯಿಸಬೇಕು ಅಂತ. ಹೀಗೆ ಹಾಬ್ಸ್ ಆಗಿ ಇವನ ಟೀಮ್ ನವರು ಅವರ ಜೊತೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವನ ಟೀಮ್ ನವರು ಫೈಟ್ ಮಾಡ್ತಾ ಮಾಡ್ತಾ ಎಲ್ಲರೂ ಕೂಡ ಸತ್ತೋಗ್ತಾರೆ. ನಂತರ ಜನರು ಹಾಬ್ಸ್ ನು ಕೂಡ ಇನ್ನೇನು ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಡಾಮ್ ಹಾಗೆ ಇವನ ಫ್ರೆಂಡ್ಸ್ ಗಳು ಅವರಿಗೆ ಶೂಟ್ ಮಾಡ್ತಾ ಇಲ್ಲಿಗೆ ಬರ್ತಾರೆ. ಹಾಗೆ ಡಾಮ್ ಹಾಬ್ಸ್ ಹತ್ರನು ಕೂಡ ಬರ್ತಾನೆ ಸಾಯಿಸೋದಕ್ಕಲ್ಲ ಹೆಲ್ಪ್ ಮಾಡೋದಕ್ಕೆ ಅಂತ. ನಂತರ ಹೇಗೋ ಮಾಡಿ ಅವರೆಲ್ಲರಿಂದ ತಪ್ಪಿಸ್ಕೊಂಡು ಇವರು ಕಾರ್ ನಲ್ಲಿ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಒಂದು ಬುಲೆಟ್ ವಿನ್ಸ್ ಗೆ ಬಿದ್ದೋಗಿದೆ ಅಂತ. ಅದಕ್ಕೆ ಇವನು ಸಾಯೋದಕ್ಕಿಂತ ಮುಂಚೆ ಇವನ ಹೆಂಡತಿ ಹಾಗೆ ಮಗುನ ನೋಡ್ಕೊ ಅಂತ ಡಾಮ್ ಗೆ ಹೇಳಿ ಸತ್ತೋಗ್ತಾನೆ. ಡಾಮ್ ಕೂಡ ಅವನ ಡೆಡ್ ಬಾಡಿ ಮುಂದೆ ಪ್ರಾಮಿಸ್ ಮಾಡ್ತಾನೆ ನೋಡ್ಕೋತೀನಿ ಅಂತ. ಹಾಗೆ ಮಿಕ್ತವ್ರಿಗೂ ಕೂಡ ಹೇಳ್ತಿರ್ತಾನೆ ನಡೀರಿ ನಾವು ಕಳ್ತನ ಮಾಡ್ಬೇಕು ಅಂತ. ಆದ್ರೆ ಮಿಕ್ತವ್ರು ಮಾತ್ರ ಇಷ್ಟೆಲ್ಲ ಆದ್ಮೇಲೂ ಕಳ್ತನ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಆಗ ಡಾಮ್ ನೀವು ಬರ್ತಿರೋ ಬಿಡ್ತಿರೋ ನನ್ಗೆ ಗೊತ್ತಿಲ್ಲ, ಹರ್ನನ್ ರೇಸ್ ಮಾಡಿರುವಂತ ತಪ್ಪಿಗೆ ಅವನು ಅನುಭವಿಸ್ಲೇಬೇಕು ಅಂತ ಇವನು ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಹಾಬ್ಸ್ ಹೇಳ್ತಾನೆ ನನ್ನ ಟೀಮ್ ನವರನ್ನ ಹರ್ನನ್ ರೇಸ್ ಸಾಯಿಸಿದಾನೆ, ಅವನ ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಕ್ಕಾದ್ರೂ ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ. ನಂತರ ನಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ ಹರ್ನನ್ ರೇಸ್ ಕೂಡ ಇಲ್ಲಿ ಇರ್ತಾನೆ. ಅದೇ ಸಮಯಕ್ಕೆ ಹಾಬ್ಸ್ ಆಗಿ ಎಲಿನ ಕಾರನ್ನ ತಗೊಂಡ್ ಬಂದು ಲಾಕರ್ ಇರುವಂತ ಗೋಡೆನೆ ಹೊಡೆದಾಕ್ಬಿಡ್ತಾರೆ. ಆಗ ಡಾಮ್ ಮತ್ತೆ ಬ್ರಿಯನ್ ಕೂಡ ಬಂದು 2 ವೈರ್ ಗಳನ್ನ ಕಟ್ಕೊಂಡು ಈ ಲಾಕರ್ ಅನ್ನ ಪೊಲೀಸ್ ಸ್ಟೇಷನ್ ಇಂದಾನೆ ಹೊರಗಡೆ ತಗೊಂಡ್ ಬಂದ್ಬಿಡ್ತಾರೆ. ಇಷ್ಟೊಂದು ಸ್ಟ್ರಾಂಗ್ ಹಾಗೆ ಇಷ್ಟೊಂದು ದೊಡ್ಡದಾಗಿರುವಂತ ಈ ಲಾಕರ್ ಅನ್ನ ಜನ ತುಂಬಿರುವಂತ ರೋಡ್ ನಲ್ಲಿ ತಗೊಂಡ್ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಒಂದು ಜಾಗದಲ್ಲಂತೂ ಮತ್ತೊಂದು ರೋಡ್ಗೆ ಹೋಗೋದಕ್ಕೆ ಟರ್ನ್ ಮಾಡ್ತಿದ್ದಂಗೆನೆ ಈ ಲಾಕರ್ ಇಂದ ಒಂದು ಇಡೀ ಬಿಲ್ಡಿಂಗ್ ಗೆ ಸರ್ವನಾಶ ಆಗೋಗುತ್ತೆ. ಪೊಲೀಸರು ಕೂಡ ಬಿಟ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ, ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಇದರಿಂದ ಡಾಮ್ ಹಾಗೆ ಬ್ರಿಯನ್ ಕೂಡ ಅವರ ಜೊತೆ ಫೈಟ್ ಅನ್ನ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಹಾನ್ ಹಾಗೆ ರೋಮನ್ ಕೂಡ ಪೊಲೀಸರ ಕಾರನ್ನ ತಗೊಂಡ್ ಬಂದು ಇವರನ್ನ ಫಾಲೋ ಮಾಡ್ತಿದ್ದಂತ ಪೊಲೀಸರನ್ನೆಲ್ಲ ಮುಗಿಸ್ತಾರೆ. ಆದ್ರೆ ಯಾವಾಗ ಇವರಿಬ್ರು ಲಾಕರ್ ನ ತಗೊಂಡು ಒಂದು ಬ್ರಿಡ್ಜ್ ನ ಮೇಲೆ ಬರ್ತಾರೋ ಯಾವ ರೀತಿ ಆಗೋಗುತ್ತೆ ಅಂತಂದ್ರೆ ಇವರ ಹಿಂದೆನೂ ತುಂಬಾ ಪೊಲೀಸರು ಹಾಗೆ ಮುಂದೆಯಿಂದನೂ ಹರ್ನನ್ ರೇಸ್ ಇನ್ನಷ್ಟು ಪೊಲೀಸರನ್ನ ಕರ್ಕೊಂಡು ಬರ್ತಿದ್ದಾನೆ. ಈಗ ಇವ್ರ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಇದರಿಂದ ಮಿಯಾ ಕೂಡ ಲಾಕರ್ ನ ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತಿರ್ತಾಳೆ. ಆದ್ರೆ ಡಾಮ್ ಮಾತ್ರ ನೀನ್ ತಂದೆ ಆಗ್ತಿದ್ಯಾ, ಹೋಗು ತಪ್ಪಿಸ್ಕೊಂತ ಬ್ರಿಯಾನ್ ನ ಕಳಿಸಿ ಆ ಲಾಕರ್ ನ ಒಬ್ನೇ ಎಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ಫೈಟ್ ಮಾಡ್ತಾ ಪೊಲೀಸರ ಕಾರ್ಗಳನ್ನ ನಾಶ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಲ್ಲಿ ಸಕ್ಸಸ್ಫುಲ್ ಕೂಡ ಆಗ್ತಾನೆ. ಎಲ್ಲಾ ಕಾರ್ಗಳನ್ನ ನಾಶ ಮಾಡೋದ್ರ ಜೊತೆಗೆ ಹರ್ನನ್ ರೇಸ್ ಇದ್ದಂತ ಕಾರನ್ನು ಕೂಡ ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ. ಇನ್ನೇನು ಜಿಜಿ ಡಾಮ್ಗೆ ಶೂಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ಬ್ರಿಯಾನ್ ಬಂದು ಇವನನ್ನ ಕಾಪಾಡ್ತಾನೆ. ಅದೇ ಸಮಯಕ್ಕೆಲ್ಗೆ ಹಾಬ್ಸ್ ಕೂಡ ಬಂದು ಮೊದಲು ಹರ್ನನ್ ರೇಸ್ಗೆ ಶೂಟ್ ಮಾಡಿ ನಂತರ ಇವರಿಬ್ಬರ ಹತ್ರ ಬಂದು ಹೇಳ್ತಾನೆ, ಲಾಕರ್ ಇಲ್ಲೇ ಇರುತ್ತೆ, ನಾನ್ ನಿಮ್ಗೆ 24 ಗಂಟೆ ಟೈಮ್ ಅನ್ನ ಕೊಡ್ತೀನಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದೂರ ಹೋಗಿ ತಪ್ಪಿಸ್ಕೊಳ್ಳಿ, ಯಾಕೆಂತಂದ್ರೆ ಅದಾದ್ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಮತ್ತೆ ಹುಡ್ಕೊಂಡು ಬರ್ತೀನಿ ಅಂತ. ಇದರಿಂದ ಡಾಮ್ ಹಾಗೆ ಬ್ರಿಯಾನ್ ಕೂಡ ಜಾಸ್ತಿ ಯೋಚನೆ ಮಾಡದೆ ಸೈಲೆಂಟ್ ಆಗಿ ಇಲ್ಲಿಂದ ಹೊಟ್ಟೋಗ್ತಾರೆ. ಆಗ ಹಾಬ್ಸ್ಗೆ ಸ್ವಲ್ಪ ಡೌಟ್ ಬಂದು ಯಾಕೆ ಇಷ್ಟು ಈಸಿಯಾಗಿ ಬಿಟ್ಕೊಟ್ರು ಅಂತ ಲಾಕರ್ ನ ಓಪನ್ ಮಾಡಿ ನೋಡಿದ್ರೆ ಇದ್ರೊಳಗಡೆ ಏನು ಕೂಡ ಇರೋದಿಲ್ಲ. ಆಗ ನಮ್ಗೆ ತೋರಿಸ್ತಾರೆ, ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ಮೂವಿಯ ಮೊದಲಲ್ಲಿ ಒಂದು ಡೂಪ್ಲಿಕೇಟ್ ಲಾಕರ್ ನ ತರಿಸಿದ್ರಲ್ಲ, ಆ ಡೂಪ್ಲಿಕೇಟ್ ಲಾಕರ್ ನ ತಗೊಂಡ್ ಬಂದು ಒರಿಜಿನಲ್ ಅನ್ನ ಕೊಟ್ ಕಳ್ಸಿರ್ತಾರೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ಈ ಲಾಕರ್ ಅನ್ನ ಓಪನ್ ಮಾಡ್ತಾರೆ. ಇದ್ರೊಳಗಡೆ ಇರುವಂತ ಇಷ್ಟೊಂದು ದುಡ್ಡುಗಳನ್ನ ನೋಡಿ ಇವರೆಲ್ಲರಿಗೂ ಶಾಕ್ ಆಗೋದ್ರ ಜೊತೆಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ನಮ್ಗೆ ತೋರಿಸ್ತಾರೆ, ಮಾತು ಕೊಟ್ಟಿರೋ ರೀತಿನೇ ವಿನ್ಸ್ ಹೆಂಡತಿ ಹಾಗೆ ಮಗುಗೋಸ್ಕರ ಬೇಕಾದಷ್ಟು ದುಡ್ಡನ್ನ ಬಿಟ್ಟು ಡಾಮ್ ಹೋಗಿರ್ತಾನೆ. ಹಾಗೆ ಟೀಮ್ ನವರು ಕೂಡ ಸಿಕ್ಕಿರುವಂತ ದುಡ್ಡಿಂದ ತುಂಬಾನೇ ಸಂತೋಷವಾಗಿರ್ತಾರೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಹಾನ್ ಹಾಗೆ ಗಿಜಲ್ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಅಂತ. ನಂತರ ಒಂದು ಬೀಚ್ ಹತ್ರ ಇರುವಂತ ಮನೆಯಲ್ಲಿ ಬ್ರಿಯಾನ್ ಹಾಗೆ ಮಿಯಾ ಜೀವನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆಲ್ಗೆ ಡಾಮ್ ಬರ್ತಾನೆ, ಅದು ಕೂಡ ಎಲಿನಾ ಜೊತೆ. ಹೌದು, ಎಲಿನಾ ಹಾಗೆ ಡಾಮ್ ಇಬ್ರು ಕೂಡ ಒಬ್ರನ್ನೊಬ್ರು ಇಷ್ಟ ಪಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಡಾಮ್ ಇವನ ತಂಗಿ ಮಿಯಾ ಬ್ರಿಯಾನ್ ಜೊತೆ ಇಷ್ಟೊಂದು ಸಂತೋಷವಾಗಿರೋದನ್ನ ನೋಡಿ ಇವನು ಕೂಡ ಸಂತೋಷ ಪಡ್ತಿರ್ತಾನೆ. ಆಗ ಬ್ರಿಯಾನ್ ಇವನನ್ನ ಕೇಳ್ತಾನೆ, ನಾನ್ ನಿನ್ ಜೊತೆ ಒಂದು ರೇಸ್ ಅನ್ನ ಮಾಡ್ಬೇಕು ಅಂತಿದ್ದೀನಿ ಅಂತ. ಡಾಮ್ ಕೂಡ ಇವನ ಕಾರನ್ನ ಹಾಗೆ ಬ್ರಿಯಾನ್ ಕಾರನ್ನ ನೋಡಿದಕ್ಕೆ ಒಪ್ಕೊಳ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮೂವಿಲಿ ಡಾಮ್ ಹಾಗೆ ಅವನ ಟೀಮ್ ನವರೆಲ್ಲ ಯಾರ ದುಡ್ಡನ್ನ ಕದ್ರು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.